ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆಗಿರುವಂಥ ಫಲಾನುಭವಿಗಳು, ಅಂದರೆ ಯಾರಿಗೆ ಮನೆ ಇರೋದಿಲ್ವೋ ಆ ಮನೆ ಇರಲಾರ್ದಂಥ ಫಲಾನುಭವಿಗಳಾಗಿ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆ ಆದಂಥ ಫಲಾನುಭವಿಗಳು ಏನು ಒಂದು ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಆಶ್ರಯ ಯೋಜನೆ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆ, ಏನು ರಾಜೀವ್ ಗಾಂಧಿ ಒಂದು ವೆಬ್ಸೈಟ್ನಲ್ಲಿ ನೀವು ಯಾವ ರೀತಿ ನಮ್ಮ ಫಲಾನುಭವಿಗಳ ಒಂದು ಮಾಹಿತಿ ನಾವು ತಿಳಿದುಕೊಳ್ಳೋದು. ನಿಮ್ಮ ಹತ್ರ ಒಂದು ಬೆನಿಫಿಷರಿ ಕೋಡ್ ಇರುತ್ತೆ, ಆದರೆ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ನಮಗೆ ನೀವು GPS ಆಗಿರುತ್ತೆ, ಮನೆ ಬಿಲ್ ಆಗಿದೆ ಅಥವಾ ಇಲ್ಲ, ನಮ್ಮದು GPS ಆಗಿರುವಂಥ ಫೋಟೋ ಏನು ಓಕೆ ಆಗಿದೆ ಅಥವಾ ಇಲ್ಲ, ಏನು ಡಿಲೀಟ್ ಆಗಿದೆಯೋ, ಈ ರೀತಿಯಾದಂಥ ಸ್ವಲ್ಪ ಗೊಂದಲಗಳು ಸಾರ್ವಜನಿಕರಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ ಮುಖಾಂತರ 2025ನೇ ಸಾಲಿನಲ್ಲಿ ಯಾವ ರೀತಿ ನೀವು ಸ್ಟೇಟಸ್ನ ನೋಡ್ಬೋದು. ಈಗ ನೋಡಿ, ನೀವು ಈಸಿಯಾಗಿ ಒಂದು ಬೆನಿಫಿಷರಿ ಕೋಡ್ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಈಸಿಯಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಸ್ಟೇಟಸ್ನ ನೋಡ್ಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನು ಆಶ್ರಯ.ಕರ್ನಾಟಕ.gov.in ಅಂತ ಒಂದು ಕ್ರೋಮಲ್ಲಿ ಹೋಗಿ ನೀವು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಆಶ್ರಯ.ಕರ್ನಾಟಕ.gov.in ಅಂತ ನೀವು ಸರ್ಚ್ ಮಾಡಿ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತ ಇಲ್ಲಿ ಬರುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೋಡ್ಬೋದು, ನೀವು ಇಲ್ಲಿ ಹೀಗೆ ಸ್ಕ್ರಾಲ್ ಮಾಡಿದಾಗ ನೋಡ್ಬೋದು, ನೀವು ಇಲ್ಲಿ ರೈಟ್ ಸೈಡಲ್ಲಿ ಫಲಾನುಭವಿ ಮಾಹಿತಿ ಅಂತ ಇರುತ್ತೆ. ಸ್ನೇಹಿತರೆ, ಇದು 2025ರಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೊಡ್ತಿರುವಂಥ ಮಾಹಿತಿ. ಇಲ್ಲಿ ಫಲಾನುಭವಿಗಳು ಅಂತ ಇರುತ್ತೆ ನೋಡಿ, ಈ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಬೇಕಂದರೆ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಫಲಾನುಭವಿಗಳು, ಈ ಫಲಾನುಭವಿಗಳು ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಫಲಾನುಭವಿಗಳ ಸಂಖ್ಯೆ. ಈ ಫಲಾನುಭವಿಗಳ ಸಂಖ್ಯೆ ನೀವು ಈ ಕಾಲಮ್ನಲ್ಲಿ ಹಾಕಿದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಈಸಿಯಾಗಿ ನಿಮ್ಮ ಒಂದು ಸ್ಟೇಟಸ್ ನೀವು ನೋಡ್ಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಡೀಟೇಲ್ಸ್ ಆಗಿ ನಿಮಗೊಂದು ಫಲಾನುಭವಿಗಳ ಯಾವುದೇ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ನೋಡಿ, ಇಲ್ಲಿ ಒಂದು ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ತೀನಿ. ಡಿಸ್ಟಿಕ್ ಆಯ್ಕೆ ಮಾಡ್ಕೊಂಡ ಮೇಲೆ ಇಲ್ಲಿ ಒಂದು ಫಲಾನುಭವಿಯ ಕೋಡನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ವೆಯ್ಟ್ ಮಾಡಿ ಸ್ವಲ್ಪ. ನೋಡಿ, ಈ ರೀತಿಯಾಗಿ ನೀವು ಒಂದು ಫಲಾನುಭವಿಗಳ ಕೊಡೋಕ್ಕೆ ಅಲ್ಲಿ ಸರ್ಚ್ ಅಂತ ಕೊಟ್ಟಿರಿ ಅಂತಂದ್ರೆ ಈ ರೀತಿಯಾಗಿ ಪೂರ್ತಿ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ಮನೆ ಬಿಲ್ ಎಷ್ಟಿದೆ, ಒಂದು ಕಾಸ್ಟ್ ಎಷ್ಟಿದೆ ಅದರದ್ದು ಅಂತ ಅದನ್ನು ನೋಡ್ಬೋದು. ನಿಮ್ಮದು ಯಾವ ಇಯರಲ್ಲಿ, ಯಾವ ವರ್ಷದಲ್ಲಿ ಮನೆ ಅಪ್ರೂವಲ್ ಆಗಿದೆ, ಯಾವ ದಿನಾಂಕದೊಂದು ತಾಲೂಕ್ ಪಂಚಾಯತಿ ಅನುಮೋದನೆ ಕೊಟ್ಟಿದೆ ಮತ್ತು ಗ್ರಾಮ ಪಂಚಾಯತಿ ಅನುಮೋದನೆ ಕೊಟ್ಟಿದೆ ಮತ್ತು ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಯಾವಾಗ ಅಪ್ರೂವಲ್ ಕೊಟ್ಟಿದೆ ಅನ್ನೋ ಡೇಟ್ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು, ನೀವು GPS ಮಾಡಿರುವಂಥ ಮನೆಯ ಒಂದು ಚಿತ್ರಗಳು ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಆಡಿಟ್ ದಿನಾಂಕ ಕೂಡ ತೋರಿಸ್ತದೆ. ಮತ್ತು ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ರೆ ನಿಮಗೆ ಯಾವ ದಿನಾಂಕದಂದು ಎಷ್ಟು ಬಿಲ್ಲು ಆಗಿದೆ ಇಲ್ಲಿ ನೀವು ಕೆಳಗಡೆ ನೋಡ್ಕೊಳ್ಬೋದು. ಇಲ್ಲಿ ಪ್ರತಿ ಒಂದು ಬಿಲ್ಗಳು ನಿಮಗೆ ತೋರಿಸ್ತಾ ಇದೆ, 1, 2, 3 ಈ ರೀತಿಯಾಗಿ ತೋರಿಸ್ತಾ ಇರುವಂಥದ್ದು. ಪ್ರತಿಯೊಂದು ಫಲಾನುಭವಿಗಳು ಈ ರೀತಿಯಾಗಿ ನಿಮ್ಮ ಒಂದು ಮನೆಯ ಮಾಹಿತಿ ನೀವು ಪಡ್ಕೊಳ್ಬೋದು. ಯಾವುದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೋದರೆ ನಿಮಗೆ ಅದರ ಇನ್ಫಾರ್ಮೇಷನ್ ಸಿಗ್ತಿರಲ್ಲ ಕೆಲವರಿಗೆ, ಅದಕ್ಕಾಗಿ ನೀವು ಈಸಿಯಾಗಿ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ಸಂದರ್ಭದಲ್ಲಿ ಹಾಕುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ. ವಿಡಿಯೋ ಮೊದಲಿಗೆ ನೀವು ನೋಡ್ಬೋದು. ಸ್ನೇಹಿತರೆ, ಧನ್ಯವಾದಗಳು.